ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಸ್ನೇಹಿತರೆ. ಇವತ್ತು ನಾವು ತುಮಕೂರು ಜಿಲ್ಲೆ ಕಲ್ಪತರು ನಾಡು ಅಂತ ನಾವೇನು ಕರಿತೀವಿ ಅಷ್ಟೇ ಅಲ್ಲ ಸ್ನೇಹಿತರೆ, ಅದಲ್ದಲೇ ಮಲೆನಾಡು ಸಹ ಇದೆ ಅಂತಕ್ಕಂಥದ್ದನ್ನ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ ನೋಡಿ, ಇದು ಚಿಕ್ಕನಾಯಕನಹಳ್ಳಿಯಿಂದ ಏನು ಆಗಲವಾಡಿಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಸಿಗ್ತಕ್ಕಂತಹ ಒಂದು ಮದಲಿಂಗನ ಕಣಿವೆ ಏನಿದೆ, ಈ ಮದಲಿಂಗನ ಕಣಿವೆಯನ್ನು ನೋಡ್ಕೊತ ಈ ಮದಲಿಂಗನ ಕಣಿವೆಯ ಒಂದಿಷ್ಟು ಜಾನಪದ ಇತಿಹಾಸವನ್ನು ನೋಡ್ಕೊಂಡು ಹೋಗೋಣ. ಬನ್ನಿ ಸ್ನೇಹಿತರೆ. ತುಮಕೂರಿನ ಮಲೆನಾಡು, ಕಲ್ಪತರು ಮಲೆನಾಡು, ಸುಂದರವಾದ ಬೆಟ್ಟಗುಡ್ಡಗಳು, ಹಚ್ಚ ಹಸಿರಿನಿಂದ ಕೂಡಿರತಕ್ಕಂಥ ವನ್ಯರಾಶಿ, ನಮ್ಮ ನಾಟಿ ಹಸುಗಳ ಒಂದು ಕಲರವ ನೋಡಿ. ನಮ್ಮದು ಕುರ್ಚಲು ಕಾಡಾದ್ರೂ ಒಂದು ರೀತಿಯ ಈ ಮಳೆಗಾಲದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಋತುಮಾನಗಳಲ್ಲಿ ಹಸಿರನ್ನೇ ಆಸಿ ಒದ್ದಿರ್ತಕ್ಕಂಥ ಒಂದು ಪ್ರಕೃತಿಯ ದೃಶ್ಯಗಳನ್ನ ನೋಡ್ಬೋದು. ನೋಡಿ, ಅಕ್ಕಪಕ್ಕ ಇರ್ತಕ್ಕಂಥದ್ದು ಬೆಟ್ಟ ನೆಲ್ಲಿ ಗಿಡಗಳನ್ನ ಹಾಕಿದ್ದಾರೆ. ತುಂಬಾ ಬೆಟ್ಟನೆಲ್ಲಿಕಾಯಿನ ನಾವು ಇದೇ ಸೀಸನ್ ಅನಿಸುತ್ತೆ. ಬೆಟ್ಟನೆಲ್ಲಿಕಾಯಿ ಬಹುಶಃ ಸಿಗ್ಬೋದು, ಕೆಳಗಿಳಿದು ಹುಡುಕಿದ್ರೆ ಸಿಗಬಹುದು ಬೆಟ್ಟನೆಲ್ಲಿಕಾಯಿ. ನೋಡೋಣ, ಹಾಗೆ ಹೋಗ್ತಾ ನೋಡೋಣ. ಓಕೆ ನೋಡಿ, ಇಲ್ಲಿಂದ ಪ್ರಾರಂಭ ಆಗ್ತದೆ ಬಹುಶಃ ಗುಡ್ಡ ಬೆಟ್ಟಗಳ ಒಂದು ಸಾಲು ಶ್ರೇಣಿಗಳು, ಅದ್ಭುತವಾಗಿರ್ತಕ್ಕಂಥ ಬೆಟ್ಟ ಶ್ರೇಣಿಗಳು, ಕುರ್ಚಲು ಕಾಡು ನೋಡಿ, ಎಲ್ಲ ಹಸಿರಿನಿಂದ ಕೂಡಿರ್ತಕ್ಕಂಥದ್ದು. ಇದು ಕಣಿವೆಗೆ ಇಳಿತಕ್ಕಂಥ ಒಂದು ಜಾಗ ಸ್ನೇಹಿತರೆ. ಕಣಿವೆಯ ಪ್ರದೇಶ ಏನಿದೆ ಇದು ಮದನಿಂಗನ ಕಣಿವೆ. ಅದ್ಭುತವಾಗಿರ್ತಕ್ಕಂಥ ಒಂದು ಜಾನಪದ ಇತಿಹಾಸ ಹೊಂದಿರತಕ್ಕಂಥ ಈ ಒಂದು ಕಣಿವೆ ಸ್ನೇಹಿತರೆ. ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಸಣ್ಣ ಕಥೆಗಳಲ್ಲಿ ಬರ್ತಕ್ಕಂಥ ಮದನಿಂಗನ ಕಣಿವೆ ಅಂತಕ್ಕಂಥ ಒಂದು ಕಥೆ ಏನಿದೆ, ಇದು ನಮ್ಮ ಚಿಕ್ಕನಾಯಕನಹಳ್ಳಿ ಪ್ರಾಂತ್ಯದ ಜಾನಪದ ಒಂದು ಕಥೆಯನ್ನು ಆವರಿಸ್ಕೊಂಡಿರ್ತಕ್ಕಂಥ ಒಂದು ಕಥೆ. ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೇಮ ಕಥೆ ಸ್ನೇಹಿತರೆ. ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಏನು ಕರಿತೀವಿ, ಆ ಥರದ್ದು. ನಿಜಕ್ಕೂ ಆ ಕಥೆ ಓದ್ತಾ ಇದ್ದರೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರೇಮ ಕಥೆ ನಮ್ಮ ಸಮಾಜದಲ್ಲಿ ನಡೆದೋಗಿದ್ದಾವೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಮದನಿಂಗನ ಕಣಿವೆಯ ಕಥೆಯನ್ನು ನಾವು ಓದಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೆಲ್ಲ ಮದನಿಂಗನ ಕಣಿವೆಯ ಒಂದು ಕಾಡು. ಇದರ ಒಂದು ಕಥೆ ಸ್ವಲ್ಪ ಸಂಕ್ಷಿಪ್ತವಾಗಿ, ನನಗೂ ಪೂರ್ಣ ಅದು ನೆನಪಿಲ್ಲ, ಆದ್ರೂ ಸ್ವಲ್ಪ ಜ್ಞಾಪಕ ಇದೆ ಸ್ನೇಹಿತರೆ. ಈ ಚಿಕ್ಕನಾಯಕನಹಳ್ಳಿಯಲ್ಲಿ ಈ ಮದನಿಂಗ ಅಂದರೆ ಮದುವೆಯ ಗಂಡು ಅಂತ ನಾವು ಕರಿತೀವಿ ಸ್ನೇಹಿತರೆ. ಮದುವೆ ಆಗಿರ್ತಕ್ಕಂಥ ಅಥವಾ ಮದುವೆ ಆಗ್ತಕ್ಕಂಥ ಗಂಡು ಏನಿದ್ದಾನೆ ಅವನಿಗೆ ಮದಲಿಂಗ ಅಂತ ಕರೀತಾರೆ. ಇವನು ಮದುವೆ ಆಗ್ತಾನೆ ಹೊಸದಾಗಿ. ನಂತರ ಹೆಂಡತಿ ಮನೆಗೆ ಅವನು ಮೊದಲನೆಯ ಒಂದು ಭೇಟಿ ಕೊಡ್ತಾನೆ. ಆಗ ಹೆಂಡತಿಯ ತಂಗಿ ಒಬ್ಳಿರ್ತಾಳೆ, ಅವಳ ಹೆಸರು ಜಾಣೆ ಅಂತ ಇರಬೇಕು ಸ್ನೇಹಿತರೆ. ಆಕೆ ಮೇಲೆ ಇವನಿಗೆ ಮನಸ್ಸಾಗುತ್ತೆ. ಮದುವೆ ಆಗಿರ್ತಾನೆ, ಹೆಂಡ್ತಿ ಇನ್ನೂ ಹೊಸ ಹೆಂಡ್ತಿ, ಮನೆಗೆ ಕರ್ಕೊಂಬರ್ಬೇಕು ಅನ್ನೋ ಒಂದು ಸಂಭ್ರಮದಲ್ಲಿರ್ತಾರೆ. ಆದರೆ ಅಲ್ಲಿ ಒಂದು ತನ್ನ ಹೆಂಡತಿಯ ತಂಗಿಯನ್ನು ಸಹ ಅವನು ಇಷ್ಟಪಡ್ತಾನೆ ಸ್ನೇಹಿತರೆ. ಆಕೆನೂ ಸಹ ಈತನನ್ನು ಇಷ್ಟಪಡ್ತಾಳೆ. ಆದರೆ ಸ್ಟೋರಿ ಅಷ್ಟು ಆ ಒಂದು ಸಂದರ್ಭದಲ್ಲಿ ಸಮಂಜಸ ಅಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಆದ್ರೂ ಪ್ರೀತಿಗೆ ಯಾವ ಒಂದು ಅಡೆತಡೆಗಳಿಲ್ಲ ಅಂತಕ್ಕಂಥದ್ದು ಸಾಬೀತು ಮಾಡ್ತಕ್ಕಂಥ ಒಂದು ಕತೆ ಸ್ನೇಹಿತರೆ ಇದು. ನಂತರ ಏನಾಗುತ್ತೆ ಅಂತಂದರೆ, ಮದುವೆ ಆಗಿರ್ತಕ್ಕಂಥ ಮದನಿಂಗ ತನ್ನ ಹೆಂಡತಿಯನ್ನು ಕರ್ಕೊಂಡು ಜೊತೆಯಲ್ಲಿ ತನ್ನ ನಾದನಿ ಅಥವಾ ಹೆಂಡತಿಯ ತಂಗಿ ಏನಿದ್ದಾಳೆ ಅವಳನ್ನು ಸಹ ಕರ್ಕೊಂಡು, ಅವರ ತಾಯಿ ಅತ್ತೆ ಏನಿದ್ದಾಳಲ್ಲ ಅವಳನ್ನು ಸಹ ಕರ್ಕೊಂಡು ಗಾಡಿನಲ್ಲಿ, ಎತ್ತಿನ ಗಾಡಿನಲ್ಲಿ ನೋಡಿ ಇದೇ ಜಾಗದಲ್ಲಿ ಮದನಿಂಗ ಬರ್ತಾ ಇರ್ತಾನೆ ಸ್ನೇಹಿತರೆ. ಆದರೆ ಇಲ್ಲಿ ಏನು ಜಾಣೆ ಇದ್ದಾಳೆ ಅವಳು ಈ ಮದನಿಂಗನನ್ನು ಇಷ್ಟಪಟ್ಟಿರೋದ್ರಿಂದ ನಾನು ಅವ್ನು ಮದುವೆ ಆಗಬೇಕು ಅಂತಕ್ಕಂಥ ಒಂದು ಹಂಬಲವನ್ನು ತನ್ನ ತಾಯಿಗೂ ಸಹ ಅವಳು ಹೇಳ್ಕೊತಾಳೆ. ಆದರೆ ತಾಯಿ ಒಪ್ಪೋದಿಲ್ಲ. ಅಕ್ಕನ ಕೊಟ್ಟು ಮದುವೆ ಮಾಡಿದ್ದೀವಿ, ಅಕ್ಕನ ಭಾಳ ಹಾಳಾಗೋಗುತ್ತೆ, ಬೇಡ ಅಂತ ಹೇಳಿದ್ರೂ ಸಹ ಆಕೆನೂ ಕೇಳಲ್ಲ, ಇವನು ಕೇಳಲ್ಲ, ಮದುವೆ ಮಾಡ್ಕೋಬೇಕು ಅಂತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ಈಗ ಏನು ಮದನಿಂಗ ಇದ್ದಾನೆ ಅವನ ಅತ್ತೆ ಏನಿದ್ದಾಳಲ್ಲ ಆಕೆ ಬೇಡ, ಒಪ್ಪೋದಿಲ್ಲ. ಅವಳು ತನ್ನ ಚಿಕ್ಕ ಮಗಳನ್ನ ಕೊಟ್ಟು ಮದುವೆ ಮಾಡೋದಕ್ಕೆ ಒಪ್ಪೋದಿಲ್ಲ.
ಆದರೂ ಇವರು ಬಿಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಅಜ್ಜಿ ಒಂದು ಪಂಥವನ್ನು ಕಟ್ತಾಳೆ. ಏನಂತ ಅಂದರೆ, ನೋಡಪ್ಪ, ಈಗ ನಿಮ್ಮೂರಿಗೆ ಹೋಗ್ತಾ ಇದ್ದೀವಿ ಎತ್ತಿನ ಗಾಡಿನಲ್ಲಿ, ಈ ಬೆಟ್ಟ ಇದೆಯಲ್ಲ, ಈ ಬೆಟ್ಟನ ನೀನು ಹಿಂದೆ ಮುಂದಾಗಿ ಹತ್ತಬೇಕಾಗುತ್ತೆ. ಹತ್ತಿ ಇಳಿದ್ರೆ ಹತ್ತು ಕಡೆ ನೀನು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ಒಂದು ಪಂಥವನ್ನು ಹಾಕ್ತಾಳೆ. ಆಗ ಈ ಜಾಣೆ ಏನು ಮಾಡ್ತಾಳೆ, ಆಯಿತು ನೀನು ಪಂಥದಲ್ಲಿ ಗೆಲ್ಲು, ನನ್ನ ಮದುವೆ ಮಾಡ್ಕೊ ಅಂತ ಹೇಳ್ತಾಳೆ. ಅದೇ ಒಂದು ಹುಮ್ಮಸ್ನಲ್ಲಿ ಇವನೇನು ಮಾಡ್ತಾನೆ ನೋಡಿ ಸ್ನೇಹಿತರೆ, ಆ ಒಂದು ಏನಿದೆ ಆ ಮದನಿಂಗನ ಒಂದು ಬೆಟ್ಟ ಏನಿದೆ, ಆ ಬೆಟ್ಟವನ್ನು ಹತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಗಾಡಿಯನ್ನು ನಿಲ್ಲಿಸ್ಬಿಟ್ಟು ರೋಡಲ್ಲಿ ಈಕೆ ಹೇಳ್ತಾಳೆ, ಯಾರು ಈ ಜಾಣೆ, ನಿನಗೋಸ್ಕರ ನಾನು ನೀರು ಇಟ್ಕೊಂಡು ಹತ್ತ ಕಡೆ ತುದಿನಲ್ಲಿ ಕಾಯ್ತಾ ಇರ್ತೀನಿ, ನೀನು ಇಳಿದು ಬೇಗ ಒಂದು ಪಂಥವನ್ನು ಗೆಲ್ಲು, ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾಳೆ. ಅದೇ ರೀತಿ ಮದನಿಂಗ ನೋಡಿ ಇದೇ ಬೆಟ್ಟವನ್ನು ಹತ್ತಿ 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 ಹಿಂದೆ ಮುಂದಾಗಿ ಸುಸ್ತಾಗಿ ಹೋಗ್ತಾನೆ ಸ್ನೇಹಿತರೆ. ಆದರೆ ಕೊನೆಗೆ ಹತ್ತು ಕಡೆ ಇಳಿಬೇಕು, ಕೊನೆಯ ಒಂದು ಭಾಗದಲ್ಲಿ ಇರ್ತಾನೆ ಅವನು, ಸುಸ್ತಾಗಿ ಹೋಗಿರುತ್ತೆ ಅವನಿಗೆ ಬೇಸಿಗೆ ಈ ಒಂದು ಸಂದರ್ಭದಲ್ಲಿ. ಆನಂತರ ಏನಾಗುತ್ತೆ, ಅವನಿಗೆ ನೀರಿನ ದಾಹ ಆಗೋಗುತ್ತೆ. ಹೇಳಿರ್ತಾರಲ್ಲ ಇವಳು ಜಾಣೆ, ನಾನು ನೀರು ಇಟ್ಕೊಂಡು ಇರ್ತೀನಿ, ನೀನು ಇಳಿತಿದಂಗೆ ನೀನು ನೀರು ಕೊಟ್ಟು ನಾನು ನಿನ್ನನ್ನು ವಿವಾಹ ಆಗ್ತೀನಿ ಅಂತ. ಅದೇ ರೀತಿ ನೀನು ಇಳಿದು ನೀರನ್ನು ಕುಡಿಬೇಕು ಅನ್ನೋ ಟೈಮ್ನಲ್ಲಿ ಆ ನೀರು ಇಟ್ಕೊಂಡಿದ್ದಂಥ ಜಾಣೆ ಕಾಲು ಜಾರಿ ಆ ನೀರಿನ ಚೆರಿಗೆ ಏನಿದೆ ಅದು ಬಿದ್ದೋಗ್ಬಿಡುತ್ತೆ. ಸರಿ, ನೀರು ಇಲ್ದಂಗೆ ಆಗೋಗುತ್ತೆ, ಇವನಿಗೆ ದಾಹ ಜಾಸ್ತಿ ಆಗೋಗಿರುತ್ತೆ, ಅವನಿಗೆ ಸುಸ್ತಾಗಿ ಕೊನೆಗೆ ಆ ಬೆಟ್ಟದ ಬುಡದಲ್ಲಿ ತನ್ನ ಪ್ರಾಣಾರ್ಪಣೆಯನ್ನು ಮಾಡಿಬಿಡ್ತಾನೆ ಸ್ನೇಹಿತರೆ. ಇದೇ ಒಂದು ದುಃಖದಲ್ಲಿ ಜಾಣೆ ಏನು ಮಾಡ್ತಾಳೆ, ಮುಂದೆ ಒಂದು ಜಾಗ ಇದೆ, ಆ ಜಾಗದಲ್ಲಿ ತನ್ನ ಪ್ರಾಣವನ್ನು ಅವಳು ಸಹ ಕಳ್ಕೊತಾಳೆ. ಅದಕ್ಕೆ ಜಾಣೆಹಾರ ಅಂತ ಈಗಲೂ ಸಹ ನಾವು ನೋಡ್ಬೋದು, ಆ ಪ್ರದೇಶ ಮುಂದೆ ಸಿಗುತ್ತೆ. ಸ್ನೇಹಿತರೆ, ಇದು ಜಾಣೆಹಾರ ಅಂತಕ್ಕಂಥ ಒಂದು ಸ್ಥಳ. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ ಕಥೆನಲ್ಲಿ, ಜಾಣೆ ಇಲ್ಲಿ ತನ್ನ ಪ್ರಾಣಾರ್ಪಣೆಯನ್ನು ಮಾಡಿದಂಥ ಜಾಗ, ಅರ್ಪಣೆ ಮಾಡಿದಂಥ ಜಾಗಕ್ಕೆ ಜಾಣೆಹಾರ ಅಂತ ಹೇಳಿ ಈ ಜಾಗವನ್ನು ಕರೀತಾರೆ. ಆನಂತರ ಅಜ್ಜಿನೂ ಸಹ ಇದೇ ಒಂದು ದುಃಖದಲ್ಲಿ, ಅಂದರೆ ಅವ್ರ ಅತ್ತೆ ಇದೇ ದುಃಖದಲ್ಲಿ ಸಹ ಅವಳು ಸಹ ಮುಂದೆ ಸತ್ತೋಗ್ತಾಳೆ. ಅಲ್ಲಿ ಅಜ್ಜಿ ಗುಡ್ಡೆ ಅಂತ ಹೇಳಿ ಈಗಲೂ ಸಹ ಒಂದು ಜಾಗ ಇದೆ ಸ್ನೇಹಿತರೆ, ಅದನ್ನು ಸಹ ನಾವು ನೋಡ್ಬೋದು. ಹೀಗೆ ಒಂದು ಟ್ರಯಾಂಗಲ್ ಇರ್ತಕ್ಕಂಥ ಒಂದು ಪ್ರೇಮ ಕಥೆ ಏನಿದೆ, ಈ ಪ್ರೇಮ ಕಥೆ ನಮ್ಮ ಜಾನಪದ ಕಥೆಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕತೆ ಸ್ನೇಹಿತರೆ. ಇದನ್ನು ಬಹಳ ಸೊಗಸಾಗಿ ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ತಮ್ಮ ಸಣ್ಣ ಕಥೆಗಳಲ್ಲಿ ಬರೆದಿದ್ದಾರೆ. ನೀವು ಓದಿ. ನಮ್ಮ ತುಮಕೂರಿನ ಜಿಲ್ಲೆಯ ಚಿಕ್ಕನಾಯಕನಹಳ್ಳಿನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆ, ಈ ಒಂದು ಜಾಗದಲ್ಲಿ ನಡೆದಿರ್ತಕ್ಕಂಥದ್ದು ಬಹಳ ಸ್ವಾರಸ್ಯಕರವಾಗಿರ್ತಕ್ಕಂಥ ಒಂದು ಘಟನೆ ಸ್ನೇಹಿತರೆ. ನೋಡಿ, ಅಕ್ಕಪಕ್ಕ ಇರ್ತಕ್ಕಂಥ ಹಚ್ಚ ಹಸುರಿನ ಈ ಒಂದು ವನ ಏನಿದೆ, ಕಾಡೇನಿದೆ, ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ನೀವು ಒಮ್ಮೆ ಚಿಕ್ಕನಾಯಕನಹಳ್ಳಿಗೆ ಬರಬೇಕಾದ್ರೆ, ತುಮಕೂರಿಂದ ಬರಬೇಕಾದ್ರೆ ಹೊಸಕೆರೆ ಆಗಲವಾಡಿ ಆ ರೂಟಲ್ಲಿ ಬಂದರೆ ನಮಗೆ ಈ ಒಂದು ಜಾಗ ಸಿಗುತ್ತೆ ಸ್ನೇಹಿತರೆ. ನೀವು ನೋಡ್ಬೋದು, ಅದ್ಭುತವಾಗಿರ್ತಕ್ಕಂಥ ಒಂದು ಜಾಗ, ಮಲೆನಾಡು ರೀತಿಯಲ್ಲಿದೆ. ಒಮ್ಮೆ ನೀವು ಬನ್ನಿ, ಈ ಜಾಗವನ್ನು ನೋಡಿ, ಆ ಕಥೆಯನ್ನು ಸಹ ಓದಿ ಸ್ನೇಹಿತರೆ. ಥ್ಯಾಂಕ್ ಯು. ಇದು ಅಜ್ಜಿ ಗುಡ್ಡೆ ಅಂತ ಹೇಳಿದ್ನಲ್ಲ, ಮದನಿಂಗನ ಅತ್ತೆ ಏನಿದ್ಲು, ಆಕೆ ಸತ್ತಂಥ ಒಂದು ಜಾಗ ಅಜ್ಜಿ ಗುಡ್ಡೆ ಅಂತ ಕರೀತಾರೆ ಈಗಲೂ. ಆ ಒಂದು ಜಾಗ ಇದೇ ಪ್ಲೇಸಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ.